ಇದೊಂದು ಗ್ರಾಮದಲ್ಲಿ ಸಂಜೆ 6 ಗಂಟೆ ಆಗ್ತಿದ್ದಂತೆ ಒಂದು ಸೈರನ್ ಶಬ್ದ ಕೇಳುತ್ತೆ. ಈ ಸೈರನ್ ಶಬ್ದ ಕೇಳ್ತಿದ್ದಂತೆ ಆ ಇಡೀ ಗ್ರಾಮದ ಜನ ಈ ಕಂಪ್ಯೂಟರು, ಲ್ಯಾಪ್‌ಟಾಪು, ಮೊಬೈಲ್‌ನೆಲ್ಲ ಸ್ವಿಚ್ ಆಫ್ ಮಾಡ್ಬಿಡ್ತಾರೆ. ಇದರ ಡೀಟೇಲ್ಸ್ ಇದೆ ನೋಡೋಣ. ಬೆಳಗಾವಿ ಜಿಲ್ಲೆಯಲ್ಲಿ ಮಾಡೆಲ್ ಗ್ರಾಮ 6 ಗಂಟೆಗೆ ಸೈರನ್, ಟಿವಿ, ಮೊಬೈಲ್ ಬಂದ್. ಶಿಕ್ಷಣ ಗುಣಮಟ್ಟ ಸುಧಾರಣೆಗೆ ತರಲು ಕ್ರಮ. ಬೆಳಗಾವಿ ಮಹಾನಗರದಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಾಮದ ಹೆಸರು ಹಲಗ. ಇಲ್ಲಿ ಸಂಜೆ 6 ಗಂಟೆಯಾಗುತ್ತಿದ್ದಂತೆ ಗ್ರಾಮ ಪಂಚಾಯತ್ ಕಟ್ಟಡದ ಮೇಲಿರುವ ಸೈರನ್ ಶಬ್ದ ಮಾಡುತ್ತದೆ. ಸೈರನ್ ಶಬ್ದ ಕೇಳಿ ಆಟವಾಡ್ತಿದ್ದ ಮಕ್ಕಳು ಓಡಿ ಓಡಿ ಬಂದು ಮನೆ ಸೇರಿಕೊಂಡು ಅಭ್ಯಾಸ ಆರಂಭಿಸುತ್ತಾರೆ. ಇತ್ತ ಮನೆಯಲ್ಲಿರುವ ಪಾಲಕರು ಟಿವಿ, ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡಿ ಮಕ್ಕಳ ಕಲಿಕೆಗೆ ಸಹಾಯ ಮಾಡುತ್ತಾರೆ. ಮಕ್ಕಳ ವಿದ್ಯಾಭ್ಯಾಸ ನಿಟ್ಟಿನಲ್ಲಿ ಊರಿನ ಹಿರಿಯರೆಲ್ಲ ಸೇರಿ ಸಂಜೆ 7 ಗಂಟೆಯಿಂದ 9 ಗಂಟೆಯವರೆಗೆ ಟಿವಿ, ಮೊಬೈಲ್ ಉಪಯೋಗಿಸದಂತೆ ಫಾರ್ಮಾನು ಹೊರಡಿಸಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸ ಹಿತದೃಷ್ಟಿಯಿಂದ ಈ ವಿನೂತನ ಕ್ರಮಕ್ಕೆ ಮುಂದಾಗಿದ್ದು ರಾಜ್ಯದಲ್ಲಿಯೇ ಪ್ರಪ್ರಥಮವಾಗಿ ಜಾರಿಗೆ ತರಲಾಗಿದೆ ಎಂದು ಗ್ರಾಮಸ್ಥರ ಅಭಿಪ್ರಾಯ. ನಮ್ಮ ಊರಾಗ ಎಲ್ಲ ಸಮಾಜದ ಹುಡುಗರದು ಪ್ರಗತಿ ಆಗಲಿ ಅಂತ ಕೇಸ್ ನಾವು ಎಲ್ಲ ಶಾಲೆ ಸುಧಾರಣೆ ಸಲುವಾಗಿ ಮತ್ತು ಊರಿನ ಕಲ್ಯಾಣ ಸಲುವಾಗಿ ಸಾಕಷ್ಟು ಪ್ರಯತ್ನ ಮಾಡಲಿಕ್ಕತ್ತೇವೆ. 7 ಗಂಟೆಯಿಂದ 9 ಗಂಟೆ ಮಟ್ಟ ರಾತ್ರಿ ಸಾಯಂಕಾಲ ಮೊಬೈಲ್ ನೋಡೋಂಗಿಲ್ಲ, ಟಿವಿನೂ ನೋಡೋಂಗಿಲ್ಲ. ಮತ್ತು ಅವರು ಅಭ್ಯಾಸ ಮಾಡಬೇಕು ಹುಡುಗರು ಆ ಟೈಮ್ದಾಗ. ಅಂದ್ಕೇಸ್ ಎಲ್ಲರಿಗೂ ಒತ್ತಾಯ ಮಾಡಿ ಕೇಸ್ ನಾವು ಹೇಳಿದದ. ಅದರ ಸಲುವಾಗಿ ಫಸ್ಟ್ ಕ್ಲಾಸ್ ಬೇಕು ಒಂದು ಕಾರ್ಯಕ್ರಮ ತೊಗೊಂಡು ನಾವು ಊರಾಗ ಜಾಗೃತಿನೂ ಮಾಡಿದ್ದದ. ಅವ್ರದ್ದು ಎಜುಕೇಷನ್ ಪ್ರಗತಿ ಮಾಡೋ ಸಲುವಾಗಿ ನಾವು ಸಾಕಷ್ಟು ಪ್ರಯತ್ನ ಮಾಡಲಿಕ್ಕೆ ಈಗ ತಯಾರಾಗೇವೆ ಅಂತ ಕೇಸ್. ನಮ್ಮ ಊರಿಗೆ ಹುಡುಗರು ಎಲ್ಲ ಅಭ್ಯಾಸ ಮಾಡಲಿ ಕಂಪಲ್ಸರಿ. ನಮ್ಮ ಊರಾಗ 2 ತಾಸು ಬರೀ ವಿದ್ಯಾರ್ಥಿಗೆ ಮೊಬೈಲ್ ಮತ್ತು ಟಿವಿ ಆಫ್ ಮಾಡ್ಕ್ಯಾಸ್ ಬರೀ 2 ತಾಸು ಅಭ್ಯಾಸ ಮಾಡೋದು ಅನ್ಕ್ಯಾಸ್ ರೂಢಿ ಬಿಡಲಿ ಅನ್ಕ್ಯಾಸ್ ನಮ್ಮ ಊರವ್ರು ಎಲ್ಲರೂ ಮೀಟಿಂಗ್ ತಗೊಂಡು ಒಂದು ಬೋಂಗಾ ಸಿಸ್ಟಮ್ ಮಾಡಿದಂದರೆ ಒಂದು 7 ಗಂಟೆಗೆ ಬೋಂಗಾ ಚಾಲು ಆತಂದ್ರೆ ಎಲ್ಲ ಟಿವಿ ಮತ್ತು ಮೊಬೈಲ್ ಬಂದ್ ಮಾಡ ಎಲ್ಲ ವಿದ್ಯಾರ್ಥಿಗಳು ಅಭ್ಯಾಸಕ್ಕೆ ಕುಂಡ್ರಾಕ ಬೇಕು ಅನ್ಕ್ಯಾಸ್ ನಾವು ಕಟ್ಟೋರ ನಿಯಮ ಮಾಡಿದೇನ್ರಿ. 1ನೇದಿಂದ 10ನೇ ಮಟ್ಟ ಮತ್ತು ಕಾಲೇಜ್ ಹುಡುಗರ್ದು ಎಲ್ಲ ಕಂಟಿನ್ಯೂ 2 ತಾಸು ಬರೀ ಅಭ್ಯಾಸ ಮಾಡೋದು ಅನ್ಕ್ಯಾಸ್ ರೂಢಿ ಬಿರಲಿ ಅನ್ಕ್ಯಾಸ್ ನಮ್ಮ ಊರ್ದ ಹುಡುಗರ್ದ ಶಿಕ್ಷಣ ಚಲೋ ಆಗಲಿ ಅನ್ಕ್ಯಾಸ್ ಇದು ನಿಯಮ ಮಾಡಿದೇನ್ರಿ. ಅದು ಊರ ಸಂಬಂಧ ಚಲೋ ಆಗತ್ತೈತ್ರಿ. ಈ ಸಕಾರಾತ್ಮಕ ಚಿಂತನೆಯಿಂದ ಮಕ್ಕಳ ಕಲಿಕೆಯಲ್ಲಿ ಭಾರಿ ಬದಲಾವಣೆಯಾಗುತ್ತಿದೆ. ಶಾಲೆಯಲ್ಲಿ ನೀಡಿದ ಹೋಂವರ್ಕ್ ಅನ್ನ ಮಕ್ಕಳು ನೀಟಾಗಿ ವ್ಯವಸ್ಥಿತವಾಗಿ ಮಾಡುತ್ತಿದ್ದಾರೆ. ಟಿವಿ, ಮೊಬೈಲ್ ಬಳಕೆಯಿಂದ ಕೊಂಚ ರಿಲ್ಯಾಕ್ಸ್ ಆದ ಮಕ್ಕಳು ಕಲಿಕೆಯ ಕಡೆಗೆ ಹೆಚ್ಚು ಗಮನ ಹರಿಸುತ್ತಿದ್ದಾರೆ ಎಂದು ಶಾಲಾ ಶಿಕ್ಷಕರು ಹೇಳುತ್ತಾರೆ. ಇನ್ನು ಈ ಹೊಸ ಪ್ರಯೋಗದಿಂದ ಮಕ್ಕಳು ಕೂಡ ಸಂಜೆಯಾಗುತ್ತಿದ್ದಂತೆ ಸೈರನ್ ಶಬ್ದ ಕೇಳಿ ಮನೆಗಳಿಗೆ ತೆರಳುತ್ತಿರುವುದು ವಿಶೇಷ. ಈ ಹಲಗಾ ಗ್ರಾಮದಲ್ಲಿ ಸಾಯಂಕಾಲ 7 ಗಂಟೆಯಿಂದ 9 ಗಂಟೆವರೆಗೆ ಸ್ಕ್ರೀನ್ ಫ್ರೀ ಅಂದ್ರೆ ಮೊಬೈಲ್ ಅಥವಾ ಟಿ ವಿ ಯೂಸ್ ಮಾಡುವಂಗಿಲ್ಲ ಮಕ್ಕಳಿಗೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದು ಮಕ್ಕಳಿಗೆ ಬಹಳಷ್ಟು ಪರಿಣಾಮಕಾರಿ ಆಗ್ತೈತೆ ಅಂತ ನಮ್ಮ ಅಭಿಪ್ರಾಯ. ಯಾಕಂದ್ರೆ ಮಕ್ಕಳು ಮೊಬೈಲ್ ಬಿಟ್ಟು ಅಥವಾ ಟಿ ವಿಯನ್ನು ಬಿಟ್ಟು ಅಭ್ಯಾಸದ ಕೂಡ ಅವ್ರ ಕಡೆ ಲಕ್ಷ್ಯ ಹೋಗಲಿ ಅನ್ನೋ ಸಲುವಾಗಿ ಪಂಚಾಯತಿಯಿಂದ ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ತುಂಬ ಖುಷಿಯನ್ನು ವ್ಯಕ್ತಪಡಿಸ್ತೀವಿ. ಬೊಂಗ 7 ಗಂಟೆಗೆ ಚಾಲು ಆಕೈತ್ರಿ. ಮನ್ಯಾನ ಟಿವಿ ರೀ, ಮೊಬೈಲ್ ಅದು ಎಲ್ಲ ಬಂದ್ ಆಕವ್ರಿ. 9 ಗಂಟೆಗೆ ಮತ್ತೆ ಬೊಂಗ ಹೊಡಿತೈತ್ರಿ. ಅವಾಗ ಮತ್ತೆ ಎಲ್ಲ ಚಾಲು ಮಾಡ್ತಾರ್ರಿ. ಆಮೇಲೆ ಅವಾಗಿನ ಮಟ್ಟ ಅಭ್ಯಾಸನೇ ಮಾಡೋದ್ರಿ. 9 ಗಂಟೆಗೆ ಬಿಟ್ರಿ ಊಟ ಉಂಡು ಮಕ್ಕೋದ್ರಿ. ಪೋಷಕರು ಮಕ್ಕಳಿಗೆ ಪಾಠ ಹೇಳಿಕೊಟ್ಟು ಕಲಿಕೆಗೆ ಪೂರಕವಾದ್ರೆ ಮನೆಯ ಯಜಮಾನರು ಇದೇ ಸಮಯದಲ್ಲಿ ಅಕ್ಕಪಕ್ಕದವರ ಮನೆಗಳಿಗೆ ತೆರಳಲು ಉಭಯ ಕುಶಲೋಪರಿ ವಿಚಾರಿಸುತ್ತಾರೆ. ಕುಟುಂಬ ಅಭಿವೃದ್ಧಿ ಸೇರಿದಂತೆ ಗ್ರಾಮದ ವಿಕಾಸ ಕುರಿತು ಚರ್ಚೆ ಮಾಡುತ್ತಾರೆ. ಒಟ್ಟಾರೆ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಗ್ರಾಮಸ್ಥರಿಂದ ಸಕಾರಾತ್ಮಕ ಸ್ಪಂದನೆ ದೊರೆತಿದೆ. ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.